ಡೆವಲಪ್ಮೆಂಟ್ ಬೇಕು, ಬದಲಾವಣೆಗಳು ಬೇಕಂದ್ರೆ ಇದು ಚಾಚೂ ತಪ್ಪದೆ ಫಾಲೋ ಮಾಡಿ ಜೀವನ ಕ್ರಮನ. ಜೀವನ ಕ್ರಮ ಅಂತ ಬಂದ್ರೆ ಒಂದು ಕಣ್ಣು ತೆಗೆದ್ಮೇಲೆ ಹೇಗೆ ಜೀವನ ಮಾಡ್ತಿದೀವಿ ಅಂತ, ನಮ್ಮ ಕೆಲಸಗಳೇಗಿದೆ, ಚೇಷ್ಟೆಗಳೇಗಿದೆ, ಮಾತುಗಳೇಗಿದೆ, ಆಲೋಚನೆಗಳು ಹೇಗಿದೆ, ಇದು ಒಂದು ಭಾಗ. ಇನ್ನೊಂದು ಆಹಾರ. ಆಹಾರ ಹೆಂಗಿದೆ, ಯಾವ ತರ ನನ್ನ ಆಹಾರ ಇದೆ, ಆಹಾರ ಪದ್ಧತಿ ಹೇಗಿದೆ, ಇದು ಎರಡನೇ ಭಾಗ. ಮೂರನೇ ಭಾಗ ಸಾಧನೆ. ಧ್ಯಾನ ಸಾಧನೆ ಹೇಗಿದೆ, ಸ್ವಾಧ್ಯಾಯ ಸಾಧನೆ ಹೇಗಿದೆ, ಸಜ್ಜನ ಸಾಂಗತ್ಯ ಸಾಧನೆ ಹೇಗಿದೆ, 3+2+1 ಫಾರ್ಮುಲಾ ಹೆಂಗ್ ಫಾಲೋ ಮಾಡ್ತೀವಿ ನೋಡಿ. ಇವು ಮೂರು ಸರಿ ಇದ್ರೆ ಅದ್ಭುತವಾಗಿ ಅವನು ಯೋಗಿ ಆಗೋದ್ರಲ್ಲಿ ಏನು ಸಂಶಯ ಇಲ್ಲ. ಇವು ಮೂರು ರೂಢಿಸ್ಕೊಂಡ್ರೆ ಅವನು ಪರಮಾತ್ಮ ಆಗ್ತಾನೆ, ಸರಿಯಾಗಿ ಫಾಲೋ ಮಾಡಿದ್ರೆ. ಕೊನೆಗೆ ಸೇವೆ ಮಾಡ್ಬೇಕು, ಸೇವೆ ಮಾಡಿದ್ರೆ ಆಗಲ್ಲ. ಮತ್ತೆ ಫಸ್ಟ್ ಏನು ವಿಧಾನ, ಮಾತುಗಳು, ಆಲೋಚನೆಗಳು ಉದ್ದ ಇವೇ ಹೇಳಿರೋದು. ಉದ್ದ ದೊಡ್ಡ ದೊಡ್ಡ ವಿದ್ಯೆಗಳು ಹೇಳಿಲ್ಲ. ಮೂರನೇ ಕಣ್ಣು, ಆಸ್ಟ್ರಲ್ ಟ್ರಾವೆಲ್, ಕಾಜಲ್ ವರ್ಲ್ಡ್ಸು, ಆಸ್ಟ್ರಲ್ ವರ್ಲ್ಡ್ಸ್ ಇವೆಲ್ಲ ಹೇಳಲಿಲ್ಲ. ಯಾಕಂದ್ರೆ ಯಾವಾಗ ನಮಗೆ ಮಾತುಗಳು, ಆಲೋಚನೆಗಳು, ಚೇಷ್ಟೆಗಳು ಸರಿಯಾಗಲ್ವೋ ಅವು ಕಾಣಿಸೋದು ಅಸಂಭವನೆ, ಅಲ್ಲಿ ರೀಚ್ ಆಗೋದು ಅಸಂಭವನೆ. ಯಾಕಂದ್ರೆ ಭೂಮಿ ಮೇಲೆ ಇದ್ದು ಆಕಾಶ ನೋಡ್ದಂಗೆ ಇರುತ್ತೆ. ಇನ್ನು ಭೂಮಿ ಮೇಲೆ ಇದ್ದು ಆಕಾಶ ನೋಡಿದ್ರೆ ಏನಾಗುತ್ತೆ, ಅಲ್ಲಿ ಆಕಾಶ ನೋಡ್ದಂಗೆ ಅಷ್ಟೇ, ಸುಮ್ಮನೆ ಚುಕ್ಕೆಗಳು ನೋಡ್ದಂಗೆ ಇರುತ್ತೆ ಅಷ್ಟೇ. ಥರ್ಡ್ ಐ ಆಸ್ಟ್ರಲ್ ಟ್ರಾವೆಲ್ ಅಂದ್ರೆ. ಯಾಕಂದ್ರೆ ಮಾತುಗಳೇ ಶುದ್ಧ ಆಗಿಲ್ಲ, ಆಲೋಚನೆಗಳೇ ಶುದ್ಧ ಆಗಿಲ್ಲ, ಚೇಷ್ಟೆಗಳೇ ಶುದ್ಧ ಆಗಿಲ್ಲ, ವ್ಯವಹಾರಗಳೇ ಶುದ್ಧ ಆಗಿಲ್ಲ. ಇವೆಲ್ಲ ಶುದ್ಧ ಇಲ್ದಾಗ ಯಾವ ಮೂರನೇ ಕಣ್ಣು ಬರಲ್ಲ, ಯಾವ ಆಸ್ಟ್ರಲ್ ಟ್ರಾವೆಲ್ ಬರಲ್ಲ, ಯಾವ ವರ್ಲ್ಡ್ಸ್ ಆಸ್ಟ್ರಲ್ ವರ್ಲ್ಡ್ಸ್ ಕಾಣಿಸಲ್ಲ, ಅಸಂಭವ. ಯಾಕಂದ್ರೆ ಭಗವಂತನ ಕಾಣಿಸ್ತಾವ ಅವೆಲ್ಲ. ಭಗವಂತ ಅಂದ್ರೆ ಏನು, ಅವನಲ್ಲಿ ಗುಣಗಳು ಸರಿ ಇರ್ತವೆ, ಚೇಷ್ಟೆಗಳು ಸರಿ ಇರ್ತವೆ, ಮಾತುಗಳು ಸರಿ ಇರ್ತವೆ, ಅವನ ಆಲೋಚನೆಗಳು ಸರಿ ಇರ್ತವೆ. ಅವನು ಭಗವಂತ. ಅವನಿಗೆ ಎಲ್ಲ ಸಿದ್ಧಿಗಳು ಬರ್ತವೆ. ಇವೆಲ್ಲ ಸರಿ ಇದ್ದಾಗ ಮಾತುಗಳು, ನೋಟಗಳು, ಚೇಷ್ಟೆಗಳು, ವ್ಯವಹಾರಗಳು ತನ್ನಷ್ಟೇ ತಾನೇ ಬರ್ತವೆ, ಎಲ್ಲ ಸಿದ್ಧಿಗಳು. ನಾವು ಸಂಸಾರದಲ್ಲಿ ನಿರ್ವಾಣ ಫಾಲೋ ಮಾಡೋರು. PSSM ಏನ್ ಮಾಡ್ತೀವಿ, ಸಂಸಾರದಲ್ಲೇ ನಿರ್ವಾಣ ಹೊಂದ್ತೀವಿ ನಾವು. ಅವಾಗಿದ್ದಾಗ, ಸಂಸಾರದಲ್ಲಿದ್ದಾಗ, ಸಮಾಜದಲ್ಲಿದ್ದಾಗ ನಮ್ಮ ವ್ಯವಹಾರಗಳು ಸರಿಯಾಗಿರ್ಬೇಕು, ಧರ್ಮಯುತವಾಗಿ ಬದುಕಬೇಕು. ಒಬ್ರಿಗೆ ನೋವು ಮಾಡ್ಲಾರ್ದಂಗೆ, ಒಬ್ಬರ ಲೈಫಲ್ಲಿ ಇಂಟರ್ಫಿಯರ್ ಆಗ್ದಂಗೆ, ಒಬ್ಬರ ಜೀವನದಲ್ಲಿ ತಲೆ ಹಾಕ್ದಂಗೆ ಜೀವನ ಮಾಡ್ಬೇಕು. ಯಾಕಂದ್ರೆ ನಾವೇನ್ ಆಗ್ಬೇಕಂದ್ರೆ ಭಗವಂತ ಆಗ್ಬೇಕು, ಬುದ್ಧ ಆಗ್ಬೇಕು ನಾವು. ಅದು ನಮ್ಮ ಗುರಿ. ಅದಕ್ಕೆ ಬಂದಿವಿ ಭೂಮಿಗೆ ಮತ್ತೆ 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 ಮತ್ತೆ. ಸೊ ಭಗವಂತ ಆಗ್ಬೇಕಂದ್ರೆ ಏನು, ಇವೆಲ್ಲ ಸರಿಯಾಗ್ಬೇಕು. ಮಾತು, ಆಲೋಚನೆ, ಚೇಷ್ಟೆಗಳು, ವ್ಯವಹಾರಗಳು ಸುಮ್ಮನೆ ಹೇಳೋದೊಂದು ಮಾಡೋದೊಂದು ಆಗ್ಬಾರ್ದು. ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ. ಅದೇ ಆಚರಣೆ ಅಂದ್ರೇನು, ಏನ್ ಮಾಡ್ತಿದೀವಿ ಅದನ್ನ ಆಚರಣೆಯಲ್ಲಿ ಇಡ್ಬೇಕು. ಮಾತಾಡಿದ ಆಚರಣೆಯಲ್ಲಿ ಇಡ್ಬೇಕು. ನಾನ್ ಭಗವಂತ ಆಗ್ಬೇಕಂದ್ರೆ ಏನು, ಆಚರಣೆ ಮಾಡು. ಏನ್ ಆಚರಣೆ ಮಾಡು, ಮಾತನ್ನ ಸರಿಯಾಗಿ ಸರಿ ಮಾಡ್ಕ, ಆಲೋಚನೆಗಳು ಸರಿ ಮಾಡ್ಕ, ವಾಸನೆಗಳು ಸರಿ ಮಾಡ್ಕ, ವ್ಯವಹಾರಗಳು ಸರಿಯಾಗಿರ್ಲಿ, ಚೇಷ್ಟೆಗಳು, ಬೇರೆಯವ್ರ ಜೀವನದ ಬಗ್ಗೆ ಮಾತಾಡಬಾರ್ದು, ಅವ್ರ ಬಗ್ಗೆ ತಮಾಷೆ ಮಾಡಬಾರ್ದು. ಇದೇ ಬುದ್ಧಿ. ಬುದ್ಧ ಅಂದ್ರೇನು, ಅವನು ಕಂಪ್ಲೀಟ್ ಆಗಿ ಅವನ ವ್ಯವಹಾರಗಳನ್ನ, ಮಾತುಗಳನ್ನ, ಆಲೋಚನೆಗಳನ್ನ ಸರಿಯಾಗಿ ಇಟ್ಟಿರ್ತಾನ. ಅವನು ಯಾವುದೇ ಗಾಸಿಪ್ ಮಾಡಲ್ಲ ಅವನು ನೋಡಿ. ಸೊ ಇವೆಲ್ಲ ಸರಿಯಾಗಬೇಕು. ಫಸ್ಟ್ ಭಾಗ ಇದು.
ಇದು ಸರಿಯಾದ್ಮೇಲೆ ನೀನು ಭಗವಂತ ಆಗಕ್ಕೆ ಸಾಧ್ಯ. ಹೇಗೆ ಸರಿಯಾಗುತ್ತಂದ್ರೆ ಧ್ಯಾನ ಸಾಧನೆಯಿಂದನೇ ಮಾಸ್ಟರ್ಸ್, ಬೇರೆ ದಾರಿ ಇಲ್ಲ. ಅಖಂಡ ಧ್ಯಾನ ಸಾಧನೆ ಬೇಕು. ನಾನು ಒಂದು ಜನ್ಮ 100 ವರ್ಷ ಧ್ಯಾನಕ್ಕೆ ಕೂತಿದ್ದೀನಿ. ಕಣ್ಣು ಮುಚ್ಚಿದ ಮೇಲೆ 100 ವರ್ಷ ಆದ್ಮೇಲೆ ಕಣ್ ತೆಗೆದಿದ್ದೀನಿ. ಹಂಗಾಗಿ ನನಗೆ ಆಧ್ಯಾತ್ಮಿಕ ಕಷ್ಟ ಆಗ್ಲಿಲ್ಲ. ವ್ಯವಹಾರಗಳು ಸರಿಯಾಗಿದಾವೆ. ಮಾತುಗಳು, ಆಲೋಚನೆಗಳು. ಹಂಗಾಗಿ ನಾನು ಅಂತ ಗುರು ಹತ್ರ ಹೋಗಕ್ ಸಾಧ್ಯ ಆಯ್ತು. ಪತ್ರಿಜರ ಹತ್ರ ಹೋಗಕ್ ಸಾಧ್ಯ ಆಯ್ತು. ನನ್ನ ಜೀವನ ಬರೀ ಸೇವೆ ಮಾಡ್ಬೇಕನ್ಸುತ್ತೆ. ಇನ್ ಬಿಟ್ರೆ ಏನ್ ಅನ್ಸಲ್ಲ. ಯಾಕಂದ್ರೆ ಆ ಧ್ಯಾನ ಅಲ್ಲಿ ಒಂದು ಬ್ಯಾಕಪ್ ಇದೆ. ಬ್ಯಾಲೆನ್ಸ್, ಸಾಧನೆ. ಪ್ರತಿಯೊಬ್ರು ಕೂಡ ಸಾಧನೆ ಮಾಡಿದ್ದಾರೆ PSSM ಅಲ್ಲಿ. ಯಾರು ಕಡಿಮೆ ಇಲ್ಲ. ಅದನ್ನ ನೆನ್ಪಿಟ್ಕೊಂಡು ಮುಂದೋಗೋದು ಕಲಿಬೇಕು. ಈ ವಾಸನೆಗಳಿಗೆ ಅಂಟಬಾರ್ದು. ಬಂದಿದೀವಿ ಸಾಧನೆ ಮಾಡಿ ಭೂಮಿಗೆ. ಎಷ್ಟೋ ಈ ವಾಸನೆಗಳಿಗೆ, ಮಾಯಕ್ಕೆ ದಾಸರಾಗಬಾರ್ದು. ದಾಸನಾಗು, ವಿಶೇಷನಾಗು. ನೋಡಿ, ಪುರಂದರದಾಸರು ಹೇಳ್ತಾರೆ, ದಾಸನಾಗ್ಬೇಕು. ಏನು ದಾಸನಾಗ್ಬೇಕಂತಂದ್ರೆ ಒಂದು ಭಗವಂತನ ಗುಣಗಳಿಗೆ ದಾಸನಾಗ್ಬೇಕು. ವಿಶೇಷ ಆಗ್ಬೇಕು. ಮತ್ತೆ ಎಲ್ಲರಲ್ಲೂ ಗುಂಪಿನಲ್ಲಿ ಒಬ್ನಾಗ್ಬಾರ್ದು. ಗುಂಪಿನಲ್ಲಿ ಗೋವಿಂದ ಆಗ್ಬಾರ್ದು. ಗುಂಪಿನಲ್ಲಿ ವಿಶೇಷ ಆಗ್ಬೇಕು. ಸಪ್ರೇಟ್ ಆಗ್ಬೇಕು. ಏನು, ನೀನು ಗುಂಪಲ್ಲಿರು, ಬಟ್ ವಿಶೇಷವಾಗಿರು. ದಾಸನಾಗು, ವಿಶೇಷನಾಗು. ನೋಡಿ, ವಿಶೇಷವಾಗಿ ಬದುಕಬೇಕು. ಹೇಗೆ ಅಂತಂದ್ರೆ, ಒಂದು ಎಲೆ ಮೇಲೆ ನೀರು ಬಿದ್ರೆ ಅದು ಅಂಟಲ್ಲ. ಆ ಎಲೆಗೆ ಒಂದು ಹನಿ ಬಿದ್ರೆ ಅಂಟಲ್ಲ. ಅದು ಸಪ್ರೇಟ್ ಆಗಿರುತ್ತೆ. ಬಟ್ ಆ ಎಲೆ ಮೇಲೆನೇ ಇರುತ್ತೆ. ಬಟ್ ಆ ಎಲೆಗೆ ಅಂಟಲ್ಲ. ಹಂಗಿರ್ಬೇಕು. ಜಾಗರೂಕತೆ, ಯಾವಾಗ್ಲೂ ಜಾಗೃತೆಯಿಂದ ಇರ್ಬೇಕು. ನೋಡಿ ಮಾಸ್ಟರ್ಸ್, ಅವಾಗ ಏನಾಗುತ್ತೆ, ನಾವು ಆ ಪರಮಾತ್ಮ, ಭಗವಂತ, ಬುದ್ಧ ಆಗ್ತೀವಿ. ಹಾಗೆ ಆಗ್ತೀವಿ. ನೆಕ್ಸ್ಟ್ ಆಹಾರ ಪದ್ಧತಿ. ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ನಾವು ಸಂಸಾರದಲ್ಲಿದ್ದೀವಿ, ಸಮಾಜದಲ್ಲಿದ್ದೀವಿ ಅಂತಂದ್ರೆ ಆಹಾರನ ಸರಿಯಾಗಿ ಪಾಲನೆ ಮಾಡಬೇಕು. ರಾತ್ರಿ ಆದಷ್ಟು ಬೇಗನೆ ತಿನ್ಬೇಕು. ಮಲಗೋಕ್ಕಿಂತ ಮುಂಚೆ ಒಂದು 2 ಗಂಟೆ ಮುಂಚೆ ತಿಂದ್ಬಿಡ್ಬೇಕು. ಸಸ್ಯಾಹಾರ ಕಂಪ್ಲೀಟ್. ವೆರಿ ವೆರಿ ಇಂಪಾರ್ಟೆಂಟ್. ಬೇರೆ ದಾರಿನೇ ಇಲ್ಲ. ನೋ ಮಾಂಸ, ನೋ ಮೊಟ್ಟೆ, ಬೆಳ್ಳುಳ್ಳಿ ಬೇಡ, ಮಶ್ರೂಮ್ ಬೇಡ, ಓವನ್ಗಳು ಬಳಸಬಾರ್ದು, ಮೈದಾ, ಶುಗರು, ಇವೆಲ್ಲ ಏನ್ ಮಾಡ್ತವೆ, ಹಾಳು ಮಾಡ್ಬಿಡ್ತವೆ. ದೇಹನ ಹಾಳು ಮಾಡ್ತವೆ, ಮನಸ್ಸನ್ನ ಹಾಳು ಮಾಡ್ತವೆ, ನಮ್ಮ ವ್ಯವಹಾರಗಳು ಹಾಳು ಮಾಡ್ತವೆ. ಯಾಕಂದ್ರೆ ಆಹಾರದಲ್ಲಿ ಒಂದು ಶಕ್ತಿ ಇದೆ, ವೈಬ್ರೇಷನ್ ಇದೆ. ಆ ವೈಬ್ರೇಷನ್ ಏನ್ ಮಾಡುತ್ತೆ, ನಮ್ಮ ಒಂದು ಸ್ಥಿತಿನ ಹಾಳು ಮಾಡ್ತವೆ. ಆಹಾರದಲ್ಲಿ ಬೇರೆ ಬೇರೆ ಆಹಾರ ಇದೆ. ತಾಮಸ ಆಹಾರ, ರಜೋ ಆಹಾರ, ಸಾತ್ವಿಕ ಆಹಾರ, ಶುದ್ಧ ಸಾತ್ವಿಕ ಆಹಾರ, ನಿರ್ಗುಣ ಆಹಾರ. ಏನು ತಾಮಸ ಗುಣ ಅಂದ್ರೆ ಏನು? ಯಾವನು ಮಾಂಸ ತಿಂತಾನೆ, ಅವನು ಅಡಿಗೆ ಮಾಡಿದೊಂದು, ಅವನು ಅಡಿಗೆ ಮಾಡಿದಾನೆ ಅನ್ಕೊಳ್ಳಿ, ಅವನ ಕೈಯಲ್ಲಿ ತಿಂದ್ರೆ ಅದೇ ಗುಣಗಳು ಬರ್ತವೆ. ಅವ್ನು ವೆಜ್ ಮಾಡಿರ್ಲಿ, ಬಟ್ ಅದು ಮಾಂಸನೇ. ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್, ಯಾವುದೇ ಕಾರಣಕ್ಕೂ ಕೂಡ ಮಾಂಸ ತಿನ್ನೋನ್ ಕೈಯಲ್ಲಿ ಊಟ ಮಾಡ್ಲೇಬಾರ್ದು, ವೆಜ್ ಮಾಡಿದ್ರು ಕೂಡ. ನೆಕ್ಸ್ಟ್ ರಜೋಗುಣ. ದುಡ್ಡು 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 ಅಂತಿರ್ತಾನೆ. ಯಾವನೋ ಬಿಸ್ನೆಸ್ ಪರ್ಸನ್ ಇರ್ತಾನೆ, ಅವನು ಅಡಿಗೆ ಮಾಡಿ ನಿಮಗೆ ಬಡಿಸಿದ್ರೆ ಅವನ ಕೈಯಲ್ಲಿ ತಿಂದ್ರೆ ಅದೇ ಗುಣಗಳು ಬರ್ತವೆ. ಯಾಕಂದ್ರೆ ಆಹಾರದಲ್ಲಿ ಗುಣಗಳು ಇರ್ತವೆ, ಅವನ ಆಲೋಚನೆಗಳು ಇರ್ತವೆ, ಅವನ ಭಾವನೆಗಳು ಇರ್ತವೆ. ತಯಾರು ಮಾಡ್ಬೇಕಾದ್ರೆ ಅದೇ ಗುಣಗಳು ಬರ್ತವೆ. ಯಾವ್ದೇ ಕಾರಣಕ್ಕೂ ತಿನ್ಬಾರ್ದು. ಆ ಋಷಿ ಮುನಿಗಳು ಯಾರ ಕೈಲೇ ತಿಂತಿರ್ಲಿಲ್ಲ. ಯಾಕೆ ತಿಂತಿರ್ಲಿಲ್ಲ? ಯಾಕಂದ್ರೆ ಆ ಗುಣಗಳು ಇರ್ತಾವ ಅದ್ರಲ್ಲಿ. ನಾವು ಸಮಾಜದಲ್ಲಿ ಇದೀವಿ, ಸಂಸಾರದಲ್ಲಿ ಇದೀವಿ ಅಂದ್ರೆ ಆಹಾರ ಬೆಲೆ ವೆರಿ 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 ಇಂಪಾರ್ಟೆಂಟ್. ಜಾಗೃತಿ ವಹಿಸ್ಬೇಕು. ಯಾರೇ ಬಂದ್ರು ಆಫರ್ ಮಾಡಿದ್ರು ತಿನ್ಬಾರ್ದು. ಆಮೇಲೆ ಯೋಗಿಗಳಿಗೂ ಕೂಡ ನೀವು ಆಫರ್ ಮಾಡ್ಬಾರ್ದು, ನಾನು ಮಾಡ್ಕೊಡ್ತೀನಿ ಅಂತ. ನಿಮ್ ಕೈಯಲ್ಲಿ ಶಕ್ತಿ ಇದ್ದಾಗ ನಾನು ಅಡಿಗೆ ಮಾಡ್ತೀನಿ, ಊಟ ಮಾಡಿ ಅನ್ಬೇಕು. ಅಲ್ಲೇ ತನಕ ಹೇಳಲೇಬಾರ್ದು. ಯಾಕಂದ್ರೆ ಅವನ ಎನರ್ಜಿಸ್ ಹಾಳಾಗ್ತವೆ. ಅವನಿಗೆ ತೊಂದರೆ ಕೊಡ್ತೀರಿ. ನಿಮ್ಗೇನೋ ಅಡಿಗೆ ಮಾಡಿ ಬಡಿಸ್ಬೇಕಂತೀರಿ, ಬಟ್ ನಿಮ್ ಕೈಯಲ್ಲಿ ಶಕ್ತಿ ಇದೆಯಾ ಫಸ್ಟ್ ಆಲೋಚನೆ ಮಾಡ್ಕೊಳ್ಳಿ. ನಾನು ಧ್ಯಾನ ಸಾಧನೆ ಮಾಡಿದೀಯಾ, ನನ್ನಲ್ಲಿ ಒಳ್ಳೆ ಗುಣಗಳಿದಾವ, ನನ್ನ ಎನರ್ಜಿಸ್ ಚೆನ್ನಾಗಿದಾವ, ಆವಾಗ ಇನ್ನೊಬ್ರಿಗೆ ಅಡಿಗೆ ಮಾಡಿ ಬಡಿಸ್ಬೇಕು. ಅದನ್ನ ಫಸ್ಟ್ ನಮ್ಮನ್ನ ಅನಲೈಸ್ ಮಾಡ್ಕೋಬೇಕು. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್, ನಮ್ಮ ಗುರುಗಳು ಹೇಳಿದ್ದಾರೆ, ಯಾರು ಮಾಂಸ ತಿನ್ನೋದ್ ಬಿಟ್ಟು 2 ವರ್ಷ ಆಗಿದೆ, 2 ವರ್ಷ ಆಗಿರ್ಬೇಕು, ಪ್ಲಸ್ ಧ್ಯಾನ ಸಾಧನೆ ಮಾಡಿರ್ಬೇಕು 2 ವರ್ಷ, ಅಂಥವ್ರು ಅಡಿಗೆ ಮಾಡಕ್ ಎಲಿಜಿಬಲ್. ಅಂದ್ರೆ ಅಷ್ಟು ಅಶುದ್ಧ ಇರುತ್ತೆ ಮಾಂಸ ತಿಂದ ಮೇಲೆ ಅವರಲ್ಲಿ. 2 ವರ್ಷ ದಾಟಬೇಕು ಅವರು, ಅವಾಗ ಪ್ಯೂರಿಟಿ ಆಗುತ್ತೆ ಅವರು.
ಒಳಗಡೆ ಇನ್ನರ್ ಪ್ಯೂರಿಟಿ ಆಗುತ್ತೆ, ಎನರ್ಜಿಸ್ ಎಲ್ಲ ಪ್ಯೂರ್ ಆಗ್ತವೆ, ದೇಹದಲ್ಲಿ ಶಕ್ತಿ ಬರುತ್ತೆ. ಆವಾಗ ಅಡಿಗೆ ಮಾಡಿ ಬಡಿಸ್ಬೇಕು. ಅಲ್ಲೇ ತನಕ ಕಲಿಬೇಕು ಅಡಿಗೆ ಮಾಡೋದು ಹೇಗಂತ. 2 ವರ್ಷ ಕಾಯ್ಬೇಕು. ಮಾಂಸ ತಿಂದವರು ಧ್ಯಾನ ಮಾಡಿ ಅಡಿಗೆ ಮಾಡ್ಬೇಕು ಅನ್ಸಿದ್ರು ಕೂಡ 2 ವರ್ಷ ಕಾಯ್ಬೇಕು. ಯಾಕಂದ್ರೆ ಅಲ್ಲೇ ತನಕ ಬದಲಾವಣೆಗಳಾಗಲ್ಲ ಅವರಲ್ಲಿ. ಅಷ್ಟು ಮಟ್ಟಿಗಿದೆ ಆಹಾರ, ಸಣ್ಣ ವಿಷಯ ಅಲ್ಲ. PSS ವೆರಿ ವೆರಿ ಸಿಂಪಲ್ ಅನ್ಸುತ್ತೆ. ಎಲ್ಲರೂ ನಮ್ ಸೀನಿಯರ್ ಮಾಸ್ಟರ್ಸ್ ಎಲ್ಲ ನಮ್ ಜೊತೆ ಇರ್ತಾರೆ, ಬಟ್ ದೇ ಆರ್ ನಾಟ್ ಸಿಂಪಲ್ ಪೀಪಲ್. ಎಷ್ಟೋ ಸಾಧಕರು ಅವರೆಲ್ಲ ಸಿಂಪಲ್ ಆಗಿ ನಮ್ ಜೊತೆ ಎಲ್ಲ ಜೀವಿಸ್ತಿರ್ತಾರೆ, ಬಟ್ ಅವರೆಷ್ಟೋ ಸಾಧಕರು, ಅವರೆಷ್ಟೋ ಕೆಲಸ ಮಾಡಕ್ ಬಂದಿದ್ದಾರೆ. ಅವ್ರ ಎನರ್ಜಿ ಹಾಳು ಮಾಡ್ಬಾರ್ದು, ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್. ಅವರಿಂದ ಈ ಲೋಕಕ್ಕೆ ಎಷ್ಟೋ ಕೊಡುಗೆ ಕೊಡೋದಿದೆ, ಎಷ್ಟೋ ಸೇವೆ ಮಾಡೋದಿದೆ. ಹಂಗಾಗಿ ಅವ್ರನ್ನ ಯಾವಾಗ್ಲೂ ಎನರ್ಜಿ ತುಂಬಿಸಿರ್ಬೇಕು ಅವ್ರ ಹತ್ರ. ಅವ್ರನ್ನ ಡಿಸ್ಟರ್ಬ್ ಮಾಡ್ಬಾರ್ದು. ಅದು ಧರ್ಮ. ಅದು ನಮ್ಮ ಗುರುಗಳು ಬಂದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಿದ್ವಿ. ಯಾಕಂದ್ರೆ ಅವರಿಂದ ಲೋಕ ಕಲ್ಯಾಣ ಆಗ್ತದೆ. ಯಾವಾಗ್ಲೂ ಅವ್ರ ಹತ್ರ ಶಕ್ತಿ ತುಂಬಸಂಗೆ ನಾವು ಅವ್ರನ್ನ ಕಾಯ್ತಾ ಇದ್ವಿ ನಾವು. ಅವರು ಎಷ್ಟು ಅದ್ಭುತವಾಗಿರ್ತಾರೆ, ಅಷ್ಟು ಲೋಕ ಕಲ್ಯಾಣ ಆಗ್ತಿತ್ತು. ಅದಾದ್ಮೇಲೆ ತಾಮಸ ಗುಣ ಆಯ್ತು, ತಾಮಸ ಅಡಿಗೆ ಆಯ್ತು, ರಜೋ ಅಡಿಗೆ ಆಯ್ತು, 3ನೇದು ಸಾತ್ವಿಕ ಅಡಿಗೆ. ಒಳ್ಳೆ ಮನುಷ್ಯ ಇದ್ದಾನೆ, ಒಳ್ಳೆ ಗುಣಗಳಿದೆ ಅವನಿಗೆ, ದುಡ್ಡಿನ ಬಗ್ಗೆ ಇಲ್ಲ. ಅದಾದ್ಮೇಲೆ ಮಾಂಸ ತಿನ್ನಲ್ಲ, ಬಟ್ ಅವ್ನು ಬರೀ ಸಾತ್ವಿಕವಾಗಿದ್ದಾನೆ, ಒಳ್ಳೆ ಕೆಲಸ ಮಾಡ್ತಾನೆ. ಬಟ್ ಅವನ ಹತ್ರ ಇನ್ನು ದೈವತ್ವ ಗುಣಗಳು ಬಂದಿಲ್ಲ. ಒಳ್ಳೆ ಗುಣಗಳು ಅಷ್ಟೇ, ದೈವಿ ಗುಣಗಳು ಇಲ್ಲ. ಕೆಟ್ಟದ್ ಮಾಡಲ್ಲ ಬೇರೆಯವ್ರಿಗೆ, ಬಟ್ ಧ್ಯಾನ ಮಾಡಲ್ಲ ಅವನು. ಅಂತವನ್ ಕೈಯಲ್ಲಿ ತಿಂದ್ರೆ ಒಳ್ಳೆ ಗುಣಗಳು ಬರ್ತವೆ, ಬಟ್ ಧ್ಯಾನ ಬರಲ್ಲ. ಅವನು ಕೂಡ ಒಬ್ಬ ಯೋಗಿಗೆ ಅಡಿಗೆ ಮಾಡಕ್ಕೆ ಎಲಿಜಿಬಲ್ ಅಲ್ಲ. ಸಾತ್ವಿಕ ಪರ್ಸನ್ ಕೂಡ ಶುದ್ಧ ಸಾತ್ವಿಕ ಎಲಿಜಿಬಲ್. ಶುದ್ಧ ಸಾತ್ವಿಕ ಏನ್ ಮಾಡ್ತಾನೆ, ಅವನು ಧ್ಯಾನ ಮಾಡ್ತಾನೆ. ಅವನು ಮಾಡಿದ್ರೆ ತಿನ್ಬಹುದು, ಇನ್ನೊಬ್ಬರಿಗೆ ಧ್ಯಾನ ಬರುತ್ತೆ. ಬಟ್ ನೆಕ್ಸ್ಟ್ ಲಾಸ್ಟ್ ಒನ್ ಏನು, ನಿರ್ಗುಣ. ಅವನು ಬರೀ ಯಾವಾಗ್ಲೂ ಲೋಕ ಕಲ್ಯಾಣ ಮಾಡ್ತಾನೆ, ಧ್ಯಾನ ಅನಿಸ್ತಾನೆ, ಜ್ಞಾನ ಅನಿಸ್ತಾನೆ, ಎಷ್ಟೋ ಸೇವೆ ಮಾಡಿದ್ದಾನೆ. ಅಂತವನ್ ಕೈಯಲ್ಲಿ ಊಟ ಮಾಡಿದಾಗ ಎಲ್ಲರೂ ಸೇವೆ ಮಾಡ್ತಾರೆ. ಅವನಿಗೇನಿರಲ್ಲ, ಬರೀ ಸೇವೆ ಮಾಡೋದೇ ಕೆಲಸ. ಅವನಿಗೆ ದುಡ್ಡು ಬೇಕಾಗಿಲ್ಲ, ಹೆಸರು ಬೇಕಾಗಿಲ್ಲ, ಅಧಿಕಾರ ಬೇಕಿಲ್ಲ. ಅವನಿಗೇನ್ ಬೇಕು, ಎಲ್ಲರೂ ಲೋಕ ಸಮಸ್ತ ಸುಖಿನ ಭವಂತ, ಅದೇ ಬೇಕು ಅವನಿಗೆ. ಅವನು ಯಾವುದೇ ಕಾರಣಕ್ಕೆ ಮಾಂಸ ಬಿಟ್ಟು ಎಷ್ಟೋ ಜನ್ಮಗಳಾಗ್ಬಿಟ್ಟಿದೆ ಅವನು. ಆ ವಾಸನೆಗಳೇ ಇಲ್ಲ ಅವನ ಹತ್ರ. ಅಂದ್ರೆ ಅಷ್ಟು ಶುದ್ಧ ಆಗಿದ್ದಾನೆ, ವಿಶೇಷವಾಗಿ ಆಗಿದ್ದಾನೆ ಅವನು. ಅಂತವನ್ ಕೈಯಲ್ಲಿ ತಿನ್ಬೇಕು ಎಲ್ಲರೂ ಕೂಡ. ಹಂಗಾಗಿ ನಮ್ಮ ಪತ್ರಿಜಿಯವರು ಯಾರಿಗೂ ಅಡಿಗೆ ಮಾಡಕ್ ಬಿಡ್ತಿರ್ಲಿಲ್ಲ, ಎಲ್ಲರಿಗೂ ಅಡಿಗೆ ಮಾಡಿ ಬಡಿಸ್ತಿದ್ರು. ಯಾಕಂದ್ರೆ ಅವ್ರ ಹತ್ರ ಅಷ್ಟೊಂದು ಶಕ್ತಿ, ಅಷ್ಟೊಂದು ದೈವಿ ಗುಣಗಳು, ಅಷ್ಟೊಂದು ಸೇವಾ ಗುಣ ಇತ್ತು ಅವ್ರ ಹತ್ರ. ಅಂತವನು ಅಡಿಗೆ ಮಾಡಕ್ ಎಲಿಜಿಬಲ್. ಯಾಕಂದ್ರೆ ಅವನ ಹತ್ರ ಅಷ್ಟು ಮಟ್ಟಿಗೆ ಅವನ ಕೆಪಾಸಿಟಿ ಇದೆ ಅವನ ಹತ್ರ. ನೋಡಿ, ಇದನ್ನು ಫಾಲೋ ಮಾಡ್ಲೇಬೇಕು ಮಾಸ್ಟರ್ಸ್, ಇಲ್ಲಾಂದ್ರೆ ಆಗಲ್ಲ. ತಿಳ್ಕೊಳ್ಳಿ. ಫಸ್ಟ್ ಏನು, ವ್ಯವಹಾರಗಳು ಸರಿಯಾಗ್ಬೇಕು. ಸೆಕೆಂಡ್ ಏನು, ಆಹಾರ ಪದ್ಧತಿ ಸರಿಯಾಗ್ಬೇಕು. ಅತಿಯಾದ ಹುಳಿ, ಈ ಹುಣಸೆ ಹಣ್ಣು ಬಳಸಬಾರ್ದು. ಪತ್ರಿಸ ಬಳಸ್ತಿರ್ಲಿಲ್ಲ. ಹಸಿಮೆಣಸಿನ್ಕಾಯಿ ಬಳಸಬಾರ್ದು, ಅತಿ ಖಾರ ಅದು. ಈ ಹೊಟ್ಟೆ ಹಾಳಾಗುತ್ತೆ, ಹೊಟ್ಟೆ ಹಾಳಾದ್ರೆ ಶಕ್ತಿ ಹೋಗುತ್ತೆ. ಅತಿ ಖಾರ, ಅತಿ ಹುಳಿ, ಅತಿ ಸಿಹಿ, ಸ್ವೀಟ್ಸ್ ಅತಿಯಾಗಿ ತಿನ್ನೋದು, ಅವೆಲ್ಲ ಗುಣಗಳನ್ನ ಸೃಷ್ಟಿ ಮಾಡ್ತವೆ. ತಾಮಸ ಗುಣ, ರಜಗುಣ. ಆಮೇಲೆ ಉಪ್ಪು ಹಾಕ್ಕಂತಿರ್ತಾರೆ ಅಡಿಗೆ ಮೇಲೆ. ಅದು ಪತ್ರಿಜಿಯವರು ಅಡಿಗೆ ಮೇಲೆ, ಅಡಿಗೆ ರೆಡಿ ಆದ್ಮೇಲೆ ಉಪ್ಪು ಹಾಕೊಂಡ್ರೆ ಕೆಂಡಮಂಡಲ ಆಗ್ತಿದ್ರು. ಅತಿಯಾಗಿ ಎಂತ ಕೋಪ ಬರ್ತಿತ್ತು ಅಂದ್ರೆ ಅಂತ ಕೋಪ ಬರ್ತಿತ್ತು. ಭಿಕ್ಷೆ ಬೇಡಿ ತಿನ್ನುವಾಗ ಬೈತಿದ್ರು ಪತ್ರಿಜಿಯವರು. ಯಾಕಂದ್ರೆ ಅಡಿಗೆ ಮೇಲೆ ನಾವು ಏನಾದ್ರೂ ಉಪ್ಪು ಹಾಕೊಂಡ್ರೆ ಅಡಿಗೆ ಎಲ್ಲ ಕ್ವಾಲಿಟಿ ಹಾಳಾಗುತ್ತೆ. ಪ್ಲಸ್ ಗುಣಗಳು, ಅದು ರಜೋಗುಣ ಸೃಷ್ಟಿ ಮಾಡುತ್ತೆ. ಗಾಂಧೀಜಿ, ಯೋಗಾನಂದ ಪರಮಹಂಸರು 12 ವರ್ಷ ಉಪ್ಪೇ ತಿಂದಿಲ್ಲ ಅಂತವ್ರು. ಹಂಗಾಗಿ ಅವ್ರಲ್ಲಿ ವಾಕ್ ಶುದ್ಧಿ ಬಂತು ಅವ್ರ ಹತ್ರ. ನೋಡಿ, ಅಂದ್ರೆ ಉಪ್ಪು ಅಷ್ಟು ಮಟ್ಟಿಗೆ, ಆಕ್ಚುಲಿ ಉಪ್ಪು ಬೇಕಾಗಿಲ್ಲ ಅಂತಾರೆ ಸ್ವಾಮಿ ಶಿವಾನಂದರು. ಅಡಿಗೆ ಉಪ್ಪೇ ಬಳಸೋದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಆಹಾರ ಅಂದ್ರೆ ಈ ತರಕಾರಿಗಳಲ್ಲೇ ಉಪ್ಪಿರುತ್ತೆ ಅಂತ ಹೇಳ್ತಾರೆ. ಓಕೆ, ಟೇಸ್ಟಿ ಹಾಕ್ಕಂತೀರ ಅಂದ್ರೂ ಕೂಡ ಎಷ್ಟು ಬೇಕು ಸ್ವಲ್ಪ ಇರ್ಬೇಕು, ಮೊದ್ಲೇ ಹಾಕಿರ್ಬೇಕು, ಮತ್ತೆ ಮೇಲೆ ಹಾಕಬಾರ್ದು ಉಪ್ಪು ಯಾವಾಗ್ಲೂ. ಅದು ಸರಿಯಾದ ಪದ್ಧತಿ ಅಲ್ಲ, ಅದು ರಾಕ್ಷಸನ ಕೆಲಸ. ಅದು ಮೇಲೆ ಉಪ್ಪು ಹಾಕೊಂಡು ತಿಂತಾರಂದ್ರೆ ಇನ್ನೂ ಹೋಗಿಲ್ಲ ಅಂತ, ನಾಲಿಗೆ ದಾಸರಾಗಿದಾರಂತ. ಇನ್ನು ಪತ್ರಿಜಿ ಅವ್ರು ಯಾವತ್ತೂ ಬಳಸ್ಲಿಲ್ಲ. ಅವ್ರ ಅಡಿಗೆ ಎಷ್ಟು ಕ್ವಾಲಿಟಿ ಇರ್ತಿತ್ತು ಅಂದ್ರೆ ಅಷ್ಟು ಕ್ವಾಲಿಟಿ ಇರ್ತಿತ್ತು. ಆ ಫುಡ್ ತಿಂದ್ರೆ ತೇಲಾಡ್ತಿದ್ವಿ ನಾವು. ಆಸ್ಟ್ರಲ್ ಬಾಡಿ ಹೆಂಗ್ ರಿಲೀಸ್ ಆಗೋದು, ಅಷ್ಟು ಮಟ್ಟಿಗೆ ಶಕ್ತಿ ಇರೋದು ಬಾಡಿ ಆಹಾರದಲ್ಲಿ. ಇವೆಲ್ಲ ಫಾಲೋ ಮಾಡ್ಲೇಬೇಕು, ಇಲ್ಲಾಂದ್ರೆ ಆಗಕ್ ಸಾಧ್ಯ ಇಲ್ಲ. ಭಗವಂತ ಆಗಕ್ ಸಾಧ್ಯ ಇಲ್ಲ, ಬುದ್ಧ ಆಗಕ್ ಸಾಧ್ಯ ಇಲ್ಲ. ಸುಮ್ನೆ
ನಾನೇನೋ ಧ್ಯಾನ ಮಾಡ್ತೀನಿ, ನಾನೇನೋ ಸ್ವಾಧ್ಯಾಯ ಮಾಡ್ತೀನಿ, ಆಹಾರ ಪದ್ಧತಿ ಸರಿಯಾಗಿಲ್ಲ ಅಂತಂದ್ರೆ ಇಂಪಾಸಿಬಲ್ ಆಗಲ್ಲ, ಸಾಧ್ಯನೇ ಇಲ್ಲ. ಇವೆಲ್ಲ ಫಾಲೋ ಮಾಡ್ಲೇಬೇಕು ಮಾಸ್ಟರ್ಸ್. ಉಪ್ಪು, ಹುಣಸೆ ಹಣ್ಣು, ಶುಗರು, ಮೈದಾ ದೇಹನ ಹಾಳು ಮಾಡ್ಬಿಡ್ತವೆ ಅವೆಲ್ಲ. ಎಲ್ಲಿ ಬೇಕಾದ್ರೆ ಅಲ್ಲಿ ತಿನ್ನೋದು. ಇವಾಗೂ ಸ್ವಲ್ಪ ತಿಂದ್ ಬಂದೆ, ಇನ್ನೇನೋ ಜಿಲೇಬಿ ತಿಂದೆ, ಮತ್ತೆ ಹೋಗಿ ಪಾನಿಪುರಿ ತಿಂದೆ, ಮತ್ತೆ ಹೋಗಿ ಇನ್ನೊಂದೇನೋ ಹಣ್ಣು ಕೊಟ್ರು ಹಣ್ಣು ತಿಂದೆ. ತಿನ್ನು ತಿನ್ನು ತಿನ್ನಂದ್ರೆ ಮುಗ್ದೋಯ್ತು ಕುಂಭಕರ್ಣ. ಅವನು ಧ್ಯಾನಕ್ಕೆ ಯೋಗಿ ಆಗಕ್ಕೆ ಲಾಯಕೇ ಇಲ್ಲ. ಅವನು ಧ್ಯಾನಿಗೆ ಆಗಕ್ಕೆ ಲಾಯಕ್ಕಿಲ್ಲ ಯೋಗಿಯಲ್ಲಿ. ಎಷ್ಟು ಬೇಕು ಆಹಾರ, ಎಷ್ಟು ಮಿತವಾಗಿರ್ಬೇಕು ಅಷ್ಟು ಮಿತವಾಗಿರ್ಬೇಕು. ಈ ದೇಹನ ನಡ್ಸಕ್ ಬೇಕು ಆಹಾರ. ಈ ಸಣ್ಣ ಹೊಟ್ಟೆ ಇದೆ, ಆ ಸಣ್ಣ ಹೊಟ್ಟೆಗೆ ಎಷ್ಟು ಬೇಕು ಆಹಾರ. ಹಂಗಂತ ಅತಿಯಾದ ಉಪವಾಸ ಕೂಡ ಮಾಡ್ಬಾರ್ದು. ಕಾಮನ್ ಸೆನ್ಸ್ ಬೆಳೆಸ್ಕೊಳ್ಳಿ. ದೇಹನ ಮತ್ತೆ ಹಂಗಂತ ಹಿಂಸೆ ಮಾಡ್ಬಾರ್ದು ಉಪವಾಸ ಮಾಡಿ ಮಾಡಿ. ಈ ಜೈನ್ಸ್ ಎಲ್ಲ ಮಾಡ್ತಾರೆ. ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ನಮಗೆ. ಯಾಕಂದ್ರೆ ದೇಹ ದೇವಾಲಯ, ದೇವಾಲಯ ಅಂತ ಕಾಪಾಡ್ಬೇಕು. ಎಷ್ಟು ಊಟ ಹಾಕ್ಬೇಕು ಅಷ್ಟು ಊಟ ಹಾಕ್ಬೇಕು. ಯಾವಾಗ ಉಪವಾಸ ಮಾಡ್ಬೇಕು ಅವಾಗ ಉಪವಾಸ ಮಾಡ್ಬೇಕು. ಅದನ್ನ ಕಾಮನ್ ಸೆನ್ಸ್ ಅಂತಾರೆ. ಯಾಕಂದ್ರೆ ಸರಿಯಾಗಿ ನೋಡ್ಕೋಬೇಕು. ಅತಿ ಬೇಡ, ಕಡಿಮೆ ಬೇಡ, ಮಿತವಾಗಿರ್ಬೇಕು, ಬ್ಯಾಲೆನ್ಸ್ಡ್ ಆಗಿರ್ಬೇಕು ಆಹಾರ. ಉಪವಾಸ ಮಾಡಿ ವಾರಕ್ಕೊಂದಿನ. ಉಪವಾಸ ಮಾಡಿದಾಗ ದೇಹನ ಗಮನಿಸ್ಬೇಕು. ನನಗೆ ವೀಕ್ನೆಸ್ ಆಗ್ತಿದ್ಯಾ, ನಾನು ಉಪವಾಸ ಮಾಡಿದ ಮೇಲೂ ಕೂಡ ಮೊದಲ ತರನೇ ಇದೀನಾ ಇಲ್ವಾ ಗಮನಿಸ್ಕೊಳ್ಳಿ. ನನ್ಗೆ ಸ್ವಲ್ಪ ವೀಕ್ನೆಸ್ ಅನಿಸ್ತಿದೆ, ನನಗೆ ಕೆಲಸ ಮಾಡಕ್ ಕಷ್ಟ ಆಗ್ತಿದೆ ಅಂತಂದ್ರೆ ಆಹಾರ ತಗೊಳ್ಳಿ. ಉಪವಾಸ ಮಾಡಕ್ ಪದ್ಧತಿಗಳು ಪದ್ಧತಿಗಳು ಇದೆ. ಏನು ಅಂದ್ರೆ ಜ್ಯೂಸ್ಗಳು ತಗೊಳೋದು, ಒಳ್ಳೆ ಆರ್ಗಾನಿಕ್ ಬೆಲ್ಲ ತಗೊಳೋದು, ನಿಂಬೆಹಣ್ಣು ಬಳಸೋದು, ಬಿಸಿ ನೀರು ಕುಡಿಯೋದು, ಅಂದ್ರೆ ಪದ್ಧತಿಗಳೆಲ್ಲ ಇದೆ ಉಪವಾಸಕ್ಕೂ ಕೂಡ. ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿ. ಅವಾಗ ಏನಾಗುತ್ತೆ, ವೀಕ್ನೆಸ್ ಆಗಲ್ಲ. ನಮ್ಮ ಗುರುಗಳು 2 ವರ್ಷ ಉಪವಾಸ ಇದ್ರು, ಮಜ್ಜಿಗೆ ಕುಡಿದು ಬರೀ ಡ್ರೈ ಫ್ರೂಟ್ಸ್ ತಿಂದಿದ್ರು. ಖಂಡಿತ ಆದ್ರೆ ಮಾಡಿ, ತಪ್ಪಲ್ಲ, ಮಾಡ್ಲೇಬೇಕು ಉಪವಾಸ. ಬಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಹಂಗಂತ ದೇಹಕ್ಕೆ ಹಿಂಸೆ ಕೊಡಬೇಡಿ. ಗಮನಿಸ್ಕೊಳ್ಳಿ ನಿಮ್ ದೇಹ ಏನ್ ಕೇಳ್ತಿದೆ ಅಂತ. ಆ ಗಮನ ಯಾವಾಗ ಬರುತ್ತೆ ಅಂದ್ರೆ ಧ್ಯಾನ ಮಾಡಿದಾಗ, ಅಖಂಡ ಧ್ಯಾನ ಮಾಡಿದಾಗ ಒಂದು ಕಾಮನ್ ಸೆನ್ಸ್ ಬರುತ್ತೆ. ಎಲ್ರಿಗೂ ಬರುತ್ತೆ ಸಾಧನೆ ಮಾಡಿದಾಗ. ಸುಮ್ನೆ ಜೋಶಲ್ಲಿ ಅವ್ರು ಮಾಡ್ತಾರೆ ಉಪವಾಸ ಅಂತ ನಾವು ಮಾಡೋದಲ್ಲ. ಮೌನ ಮಾಡಿ, ಯಾವಾಗವಾಗ ಮೌನ ಮಾಡಿ. ವಾರಕ್ಕೊಂದಿನನೋ, ತಿಂಗಳಿಗೊಂದಿನನೋ, ಆ ಬೇಕಂದ್ರೆ 1 ತಿಂಗಳು, 2 ತಿಂಗಳು, 41 ಡೇಸ್ ಇರಿ ಮೌನ. ನಿಮ್ ಸಂಸಾರಕ್ಕೆ ತೊಂದರೆ ಆಗದೆ, ಸಮಾಜ ನಿಮ್ಮಿಂದ ನಿಮ್ಗೇನು ಡಿಸ್ಟರ್ಬ್ ಆಗದೆ ಸಂಸಾರಕ್ಕೆ ಮಾಡಿ. ಮೌನ ಮಾಡಿ. ಬೇಕೇ ಬೇಕು. ಶಕ್ತಿ ಶೇಖರಣೆ ಆಗುತ್ತೆ ಮೌನ ಮಾಡಿದಾಗ. ಉಪವಾಸ ಮಾಡಿದಾಗ ದೇಹ ಶುದ್ಧಿ ಆಗುತ್ತೆ. ಎಲ್ಲ ಆರ್ಗನ್ಸ್ ಕ್ಲೀನ್ ಆಗ್ತವೆ. ರೆಸ್ಟ್ ಕೊಡ್ತೀವಿ ಎಲ್ಲ ಆರ್ಗನ್ಸ್‌ಗೆ. ಯಾವಾಗ ಈ ದೇಹಕ್ಕೆ ರೆಸ್ಟ್ ಸಿಗುತ್ತೆ, ಆಟೋಮೆಟಿಕ್ ಆತ್ಮಕ್ಕೂ ಕೂಡ ಶಕ್ತಿ ತುಂಬುತ್ತೆ. ಫಾಲೋ ಮಾಡ್ಲೇಬೇಕು ಇವೆಲ್ಲ. ಸುಮ್ನೆ ತಿಂದು 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 ದೇಹ ಹಾಳಾಗ್ಬಿಟ್ಟಿದೆ. ಈ ಜ್ವರಗಳು, ಕೆಮ್ಮುಗಳು ಯಾಕೆ ಬರ್ತಾವ ಅಂತಂದ್ರೆ, ನೆಗಡಿಗಳು ಅಂದ್ರೆ ದೇಹ ದಣದು ಬಿಟ್ಟಿದೆ. ದಣದ್ಬಿಟ್ಟು ತಿಂದು ತಿಂದು ಮಾತಾಡಿ ಮಾತಾಡಿ ದೇಹ ದಣದು ಬಿಟ್ಟಿದೆ. ಹಂಗಾಗಿ ಇವೆಲ್ಲ ರೋಗಗಳು ಬರ್ತಾ ಇದ್ದಾವೆ. ಅವೇ ಈ ಹೊರಗಡೆ ಮಾತುಗಳು ಕಡಿಮೆ ಮಾಡಿ, ಆಹಾರ ಮಿತವಾಗ್ಲಿ, ಸಹಜವಾಗಿ ಆರೋಗ್ಯ ತನ್ನಷ್ಟು ತಾನೇ ಬರುತ್ತೆ. ಅದಕ್ಕೆ ಲಂಕಣಂ ಪರಮೌಷಧಂ ಅಂತಾರೆ. ಲಂಕಣ ರೆಸ್ಟ್ ಕೊಡಬೇಕು. ಗಾಂಧೀಜಿ ವಾರಕ್ಕೊಂದಿನ ಉಪವಾಸ ಮಾಡ್ತಿದ್ರು, ಮೌನ ಮಾಡ್ತಿದ್ರು. ಯಾಕಂದ್ರೆ ರೆಸ್ಟ್ ಕೊಡ್ತಿದ್ರು ಎಲ್ಲ ಸಿಸ್ಟಮ್ಸ್‌ಗೆ. ದಣದು ಬಿಟ್ಟಿದೆ, ರೆಸ್ಟ್ ಕೊಡೋಣ. ಇವಾಗ ಗಾಡಿಗೆ ಸುಮ್ಮನೆ ಓಡಿಸಿದ್ರೆ ಏನಾಗುತ್ತೆ, ಗಾಡಿ ರಿಪೇರಿಗೆ ಬರುತ್ತೆ. ಇದು ಕೂಡ ಒಂದು ಗಾಡಿ, ಇದು ಒಂದು ಯಂತ್ರ, ಇದು ಫ್ಯಾಕ್ಟರಿ. ಇದು ಎಷ್ಟೋ ಫ್ಯಾಕ್ಟರಿನಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ರೆಸ್ಟ್ ಕೊಡಬೇಕು. ಎಂಪ್ಲಾಯ್ಸಿಗೆ ಯಾವಾಗ್ಲೂ ಕೆಲಸ ಮಾಡಿಸಿದ್ರೆ ಏನಾಗುತ್ತೆ, ಬಿದ್ದೋಗಿ ಸೋತೋಗ್ಬಿಡ್ತಾರೆ. ಹಂಗಾಗಿ ಈ ಆರ್ಗನ್ಸ್ ಇದಾವೆ. ಇಲ್ಲಿ ಒಳಗಡೆ ಲಿವರ್ ಇದೆ, ಕಿಡ್ನಿ ಇದೆ, ಹಾರ್ಟ್ ಇದೆ, ಸೆಲ್ಸ್ ಇದಾವೆ. ಅವೆಲ್ಲ ದಣದು ಬಿಟ್ಟಿದ್ದಾವೆ. ಅವಕ್ಕೆ ರೆಸ್ಟ್ ಕೊಡಬೇಕು. ಸ್ವಲ್ಪ 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 ಅವಾಗವಾಗ ರೆಸ್ಟ್ ಕೊಡ್ತಿರ್ಬೇಕು ವಾರಕ್ಕೊಂದಿನ. ಅವಾಗ ಏನಾಗುತ್ತೆ, ಮತ್ತೆ ರೀಚಾರ್ಜ್ ಆಗ್ತವೆ. ಹೊಸ ಸೆಲ್ಸ್ ಸೃಷ್ಟಿ ಆಗ್ತವೆ. ಹೊಸ ಸೆಲ್ಸ್ ಸೃಷ್ಟಿಯಾದಾಗ ಆರೋಗ್ಯ ಮತ್ತೆ ಸದೃಢ ಆಗುತ್ತೆ. ಆ 129 ವರ್ಷ ಸ್ವಾಮಿ ಶಿವಾನಂದ ಅಂತ ಒಬ್ರಿದ್ದಾರೆ. ಅವರು ವಿಡಿಯೋಸ್‌ಗಳು ಸಿಗುತ್ತೆ ಯೂಟ್ಯೂಬ್ ಅಲ್ಲಿ, ಕೇಳಿ. ಎಷ್ಟು ಚೆನ್ನಾಗಿ ಆಹಾರನ ಫಾಲೋ ಮಾಡ್ತಾರೆ ಅವರು. ಹಂಗಾಗಿ 129 ವರ್ಷ ಕೂಡ ಗಟ್ಟಿಯಾಗಿದ್ದಾರೆ. ಸೊ ಆಹಾರ ಆಯ್ತು ಮಾಸ್ಟರ್ಸ್. ಫಸ್ಟ್ ಏನು, ನಮ್ಮ ವ್ಯವಹಾರಗಳು. ಸೆಕೆಂಡು ಆಹಾರ. ಮೂರನೇದೇನಪ್ಪಾ ಅಂತಂದ್ರೆ ಸಾಧನೆ. ನೋಡಿ, ಸಾಧನೆ
ಎ ಮೊದ್ಲೇ ಹೇಳಿರ್ತಕ್ಕಂಥ ವಿಷಯಗಳು ಕೂಡ ಸಾಧನೆನೇ. 3ನೇದು ಧ್ಯಾನ ಸಾಧನೆ. ಕುತ್ಕೋಬೇಕು, ಧ್ಯಾನ ಸಾಧನೆ ಮಾಡ್ಲೇಬೇಕು. ಗ್ರೂಪ್ ಮೆಡಿಟೇಷನ್ ಮಾಡ್ಬೇಕು, ಪಿರಮಿಡ್ಡಿಗೆ ಹೋಗ್ಬೇಕು, ಹುಣ್ಣಿಮೆ ಧ್ಯಾನ ಬಳಸ್ಕೋಬೇಕು. ಧ್ಯಾನ ಯಜ್ಞಗಳಿದೆ ಅಂತಂದ್ರೆ ಫ್ರೀ ಇದ್ರೆ ಹೋಗಿ ಅಟೆಂಡ್ ಆಗ್ಬೇಕು, ಧ್ಯಾನ ಸಾಧನೆ ಮಾಡ್ಬೇಕು. ಅಲ್ಲಿ ಹೋಗ್ಬಿಟ್ಟು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬಾರ್ದು. ಒಂದು ಕ್ಷಣ ಕೂಡ ವೇಸ್ಟ್ ಮಾಡ್ಬಾರ್ದು. ಸಾಧನೆ ಮಾಡ್ಬೇಕು. ಶಕ್ತಿ ತುಂಬಿದೆ ಅಲ್ಲಿ. ಆ ಶಕ್ತಿ ಎಲ್ಲ ತಗೋಬೇಕು ನಾವು ಸಾಧನೆ ಮಾಡಿ. ಅವಾಗೇನಾಗುತ್ತೆ, ಪರಮಾತ್ಮ ಆಗ್ತೀವಿ. ಎಷ್ಟೋ ವಿಷಯಗಳು ಗೊತ್ತಾಗ್ತವೆ ನಮ್ ಬಗ್ಗೆ ನಮಗೆ. 24 ಅವರ್ಸ್ ಧ್ಯಾನ ಇರುತ್ತೆ. ನಮ್ಮ ನಟರಾಜ್ ಸರ್ ಎಲ್ಲ ಮಾಡ್ತಾರೆ ಕಡ್ತಾಲಿಗೆ ಹೋದಾಗ. 24 ಅವರ್ಸ್ ಹೋಗ್ಬಿಡೋದು ಅಷ್ಟೇ. ಹೋಗ್ಬಿಟ್ಟು ಸುಮ್ನೆ ಧ್ಯಾನ ಮಾಡೋದು. ಬೇರೇನ್ ಕೆಲ್ಸ ಇಲ್ಲ. ಇವಾಗ ಕುತ್ಕೊಳ್ಳೋದು, ನಾಳೆ ಎದ್ದೇಳೋದು. ಶಕ್ತಿ ತುಂಬುತ್ತೆ. ತುಂಬಿದಾಗ ಏನಾಗುತ್ತೆ, ಹೊರಗಿರ್ತಕ್ಕಂಥ ಕಲ್ಮಶ ಎಲ್ಲ ಹೋಗುತ್ತೆ. ನೋಡಿ ಮಾಸ್ಟರ್ಸ್. ಹುಣ್ಣಿಮೆ ಇದೆ, ರಾತ್ರೆಲ್ಲ ಧ್ಯಾನ ಮಾಡಿ, ಅವತ್ತು ಉಪವಾಸ ಮಾಡಿ, ಮೌನ ಇರಿ. ಸಾಧನೆಗೆ ಚೆನ್ನಾಗಿ ಸಹಕಾರ ಮಾಡುತ್ತೆ ದೇಹ. ಹುಣ್ಣಿಮೆ ಟೈಮಲ್ಲಿ. ಹ್ಮ್. ಹೋಗಿ ಗ್ರೂಪ್ ಮೆಡಿಟೇಷನ್ ಕಾವೇರಿ ಪಿರಮಿಡ್ ಪ್ರತಿ ವಾರ ಬನ್ನಿ, ಸಾಧನೆ ಮಾಡಿ. ಎಷ್ಟೋ ಎನರ್ಜೀಸ್ ಇದೆ. ಪಿರಮಿಡ್‌ಗಳು ಹತ್ರ ಇದ್ರೆ ಬಳಸ್ಕೊಳ್ಳಿ. ಹೋಗಿ ಅಲ್ಲಿ ಕುತ್ಕೊಂಡು ಸಾಧನೆ ಮಾಡಿ 1 ಗಂಟೆನೋ, 2 ಗಂಟೆನೋ, 3 ಗಂಟೆನೋ. ಎಲ್ಲಿ ಸಿಗುತ್ತೆ ಸಂಘ, ಅದನ್ನ ಚೆನ್ನಾಗಿ ಬಳಸ್ಕೋಬೇಕು. ಸಂಘದಲ್ಲಿ ಎಷ್ಟೋ ಶಕ್ತಿ ಇರುತ್ತೆ, ಗ್ರೂಪ್ ಕಾನ್ಷಿಯಸ್ ಇರುತ್ತೆ, ಅಲ್ಲಿ ಎನರ್ಜಿಸ್ ಇರುತ್ತೆ. ಬಳಸ್ಕೋಬೇಕು. ಯಾವಾಗ ಬಳಸ್ಕೊಂತೀವಿ, ಖಂಡಿತ ನಮ್ಗೆ ಗೊತ್ತಾಗುತ್ತೆ ಏನಾಗ್ತಿದೆ, ಏನಾಯ್ತು ನಮ್ಗೆ. ಮೊದ್ಲು ಹೇಗಿದ್ವಿ, ಇವತ್ತು ಹೇಗಿದ್ವಿ ಗೊತ್ತಾಗುತ್ತೆ. ಸಾಧನೆ ಬಿಡ್ಲೇಬಾರದು. ಮಿನಿಮಮ್ ಅಟ್‌ಲೀಸ್ಟ್ 3 ಗಂಟೆ ಮಾಡ್ಲೇಬೇಕು ಧ್ಯಾನ. ನನಗೆ ಬುದ್ಧ ಆಗಲ್ಲ, ನನ್ನ ಜೀವನಕ್ಕೆ ಬೇಕು ಅಂತಂದ್ರೆ 1 ಗಂಟೆ ಓಕೆ. ಅವನು ಎಲ್ಲಿರ್ತಾನೆ ಅಲ್ಲೇ ಇರ್ತಾನಷ್ಟೇ. ಅವನು ಸುಮ್ನೆ ಮಾಮೂಲಿ ಮಧ್ಯಮ ಅವನು. ಉತ್ತಮೋತ್ತಮ ಆಗ್ಬೇಕಂದ್ರೆ 3 ಗಂಟೆ ಧ್ಯಾನ ಬೇಕು. ನಾವು ಉತ್ತಮೋತ್ತಮರಾಗ್ಬೇಕು, ಮಧ್ಯಮರಲ್ಲ. ಮಧ್ಯಮ 1 ಗಂಟೆ ಮಾಡ್ತಾನೆ ಧ್ಯಾನ. ಉತ್ತಮೋತ್ತಮ 3 ಗಂಟೆ ಧ್ಯಾನ ಮಾಡ್ತಾನೆ. 2 ಗಂಟೆ ಸ್ವಾಧ್ಯಾಯ ಮಾಡ್ತಾನೆ. 1 ಗಂಟೆ ಸಜ್ಜನ ಸಂಗತಿ ಮಾಡ್ತಾನೆ. ಉತ್ತಮೋತ್ತಮ. ಗುರುಗಳು ನಮ್ಗೆ ಉತ್ತಮೋತ್ತಮರಾಗ್ಬೇಕಂತ ಹೇಳಿದ್ದಾರೆ ನಮ್ಮ ಗುರುಗಳು ಪತ್ರಿಜಿಯವರು. ಹಂಗಾಗಿ 3+2+1 ಫಾರ್ಮುಲಾ ಕೊಟ್ಟಿರೋದವರು. ಈ ಸತಿ ನಮ್ಮ ಧ್ಯಾನ ಮೈಸೂರು ಮ್ಯಾಗಝೀನ್ ಅಲ್ಲಿ ಅದು ಕಾನ್ಸೆಪ್ಟ್ ಇದೆ. ನೋಡಿ ಮಾಸ್ಟರ್ಸ್. ಫಸ್ಟ್ ವ್ಯವಹಾರಗಳು ಸರಿ ಇಟ್ಕೋಬೇಕು. ಧರ್ಮಯುತವಾಗಿ ಬದುಕೋದು ಕಲಿಬೇಕು. ಸೆಕೆಂಡ್, ಆಹಾರನ ಸರಿಯಾಗಿ ಫಾಲೋ ಮಾಡಬೇಕು. 3ನೇದು, ಸಾಧನೆ ಯಾವತ್ತೂ ಕಡಿಮೆ ಆಗ್ಬಾರ್ದು. 3 ಗಂಟೆ ಧ್ಯಾನ ಕಡಿಮೆ ಆಗ್ಬಾರ್ದು. 2 ಗಂಟೆ ಸ್ವಾಧ್ಯಾಯ, ಬುಕ್ಸು ಓದ್ತಾನೆ ಇರ್ಬೇಕು. ಎಕ್ಸ್‌ಪೀರಿಯನ್ಸ್ ಕೇಳ್ತಾನೆ ಇರ್ಬೇಕು. ಯಾವಾಗ್ಲೂ ಕೇಳ್ತಾನೆ ಇರ್ಬೇಕು. ಏನಾಗುತ್ತೆ, ಈ 3 ಫಾಲೋ ಮಾಡಿದಾಗ, 3+2+1 ಫಾಲೋ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಹೇಗಿದೀವಿ ಅಂತ. ಫಾಲೋ ಮಾಡಿದೆ ನಾನು. ಹಾಗಾಗಿ ಬದಲಾವಣೆಗಳು ನನ್ನಲ್ಲೇ ಕಂಡೆ ನಾನು. ದಿನ ಜ್ಞಾನ ಹೆಚ್ಚಾಗ್ತಾನೇ ಇರ್ಬೇಕು. ತಿಳ್ಕಣಕ್ ಯಾವತ್ತೂ ಇದೆ ಭೂಮಿ ಮೇಲೆ. ತಿಳ್ಕಣದ್ ಎಷ್ಟು ತಿಳ್ಕೊಂಡ್ರು ಕಡಿಮೆನೆ. ಹಂಗಿರ್ಬೇಕಾದ್ರೆ ತಿಳ್ಕಂತಾನೇ ಇರ್ಬೇಕು. ದಿನ. ಎಷ್ಟು ತಿಳ್ಕಂತೀವಿ ಅಷ್ಟು ಆನಂದ ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ. ಆನಂದ ಬೇಕು ಯಾವಾಗ್ಲೂ. ಭಗವಂತನ ಹತ್ರ ಏನಿರುತ್ತೆ ಅಂತಂದ್ರೆ ಯಾವಾಗ್ಲೂ ಆನಂದ ಇರುತ್ತೆ. ಆನಂದಕ್ಕೆ ಮಿತಿನೇ ಇರೋದಿಲ್ಲ ಭಗವಂತನ ಹತ್ರ. ಅವ್ನಿಗೆಲ್ಲ ಗೊತ್ತಿರುತ್ತೆ. ಎಲ್ಲ ಸಿದ್ಧಿಗಳಿರ್ತವೆ. ಎಲ್ಲ ಸೃಷ್ಟಿ ರಹಸ್ಯ ಗೊತ್ತಿರುತ್ತೆ. ಎಲ್ಲ ಗೊತ್ತಿರುತ್ತೆ. ಹಾಗೆ ಅವನು ವಿನಯದಿಂದ ಇರ್ತಾನೆ. ಯಾವಾಗ್ಲೂ ವಿನಯದಿಂದ ಇರ್ತಾನೆ. ಸಿಂಪಲ್ ಆಗಿರ್ತಾನೆ. ನಮ್ಮ ಗುರುಗಳು ಹಾಗೇ ಇದ್ರು. ಎಲ್ಲ ಗೊತ್ತಿತ್ತು. ಬಟ್ ಏನು ಗೊತ್ತಿಲ್ದಿರೋ ತರ ಇರ್ತಿದ್ರು ಅವರು. ಹಂಗೆ ಇರ್ಬೇಕು. ಆ ಗುರುವಿಂದ ಏನ್ ಕಲಿಬೇಕಂದ್ರೆ ಅದೇ ಕ್ವಾಲಿಟೀಸ್ ಕಲಿಬೇಕು ನಾವು ಯಾವಾಗ್ಲೂ. ವ್ಯವಹಾರ, ಆಹಾರ, ಸಾಧನೆ. ಇದೇ ಜೀವನ ಕ್ರಮ ಮಾಸ್ಟರ್ಸ್. ವಾಟ್ ಈಸ್ ಜೀವನ ಕ್ರಮ ಅಂದ್ರೆ ವ್ಯವಹಾರಗಳು, ಧರ್ಮಯುತವಾಗಿ ಬದುಕೋದು ಫಸ್ಟ್. ನೆಕ್ಸ್ಟ್ ಆಹಾರ ಸರಿಯಾಗಿ ಪಾಲನೆ ಮಾಡೋದು. ಆಹಾರ ವಿಧಾನ. 3ನೇದು ಸಾಧನೆ, ಧ್ಯಾನ ಸಾಧನೆ, ಸ್ವಾಧ್ಯಾಯ ಸಾಧನೆ, ಸಜ್ಜನ ಸಂಗತಿ ಸಾಧನೆ. 3. ಥ್ಯಾಂಕ್ ಯು ಮಾಸ್ಟರ್ಸ್.